ಎಲ್ಲಿ ಪಡಂಗೆ ಮಾತಾಡಂಗಿಲ್ಲ ಅಣ್ಣ. ಇಲ್ಲಿ ಒಂದು ಹಾಸನದಲ್ಲ ಚಾಲೆಂಜ್ ಮಾತ್ರ. ಇವ್ರು ಬಿಟ್ರೆ ಇನ್ನೊಬ್ರು ನಮ್ಗಂತೂ ಗೊತ್ತಾಗ್ತಾ ಇಲ್ಲ. ಒಳ್ಳೆ ಟೇಸ್ಟ್ ಕೊಡ್ತಾರೆ. ಕುರ್ಚಿ ಎಗ್ ರೈಸ್ ಇದನ್ನ ಮೇಜರ್ ಆಗಿ ಯೂಸ್ ಮಾಡ್ತಾರೆ. ತುಂಬಾ ಚೆನ್ನಾಗಿ ಹೌದು ಒರ್ಚಿದೆ, ತಿನ್ಬೋದು. ಗುರುಗಳೇ ನಮಸ್ಕಾರ. ನಾನಿವತ್ತು ಹಾಸನದ ಫುಡ್ ಕೋರ್ಟ್ನಲ್ಲಿ ಇರ್ತಕ್ಕಂಥ ಸ್ಟಾಲ್ ನಂಬರ್ 50ರಲ್ಲಿ ದಿಲೀಪ್ ಅನ್ನೋರನ್ನ ಮಾತಾಡ್ಸೋಣ ಅಂತ ಬಂದಿದ್ದೀನಿ. ಅವರು ತುಂಬ ಚೆನ್ನಾಗಿ ಎಗ್ ರೈಸ್ ಮಾಡ್ತಾರೆ ಅಂತ ಗೊತ್ತಾಯಿತು. ಹಾಗೂ ಅವರ ಬದುಕಿನ ಕಥೆಯನ್ನು ಕೇಳೋಣ. ಯಾವ ರೀತಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು, ಹೇಗೆ ನಡೀತಾ ಇದೆ ಅವರ ಜೀವನದ ಕಥೆಯನ್ನು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದರೆ ಈ ಕೂಡಲೇ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳು ನಿಮಗೆ ತಲುಪುತ್ತವೆ. ಧನ್ಯವಾದಗಳು. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ನಿಮ್ಮ ಹೆಸರು? ನನ್ನ ಹೆಸರು ದಿಲೀಪ್ ಅಂತ. ದಿಲೀಪ್ ಅಂತ. ಸರ್ ಎಷ್ಟು ವರ್ಷ ಆಯಿತು ಶುರು ಮಾಡಿ? ಸರ್ ಇದು ಕರೆಕ್ಟಾಗಿ ಈಗ 14 ವರ್ಷ ಆಯಿತು. ಮುಂಚೆ RC ರೋಡಲ್ಲಿ ಮಾಡ್ತಾಯಿದ್ದು. RC ರೋಡು ಹೈಸ್ಕೂಲ್ ಫೀಲ್ಡ್ ರೋಡ್ ಇದೆಯಲ್ಲ ಅದ್ರಲ್ಲಿ ಮಾಡ್ತಾಯಿದ್ದು. ಇವಾಗ ಇಲ್ಲಿ ಬಂದಿದ್ದೀವಿ. ಎಷ್ಟು ವರ್ಷ ಆಯಿತು ಸ್ಟಾರ್ಟ್ ಮಾಡಿ? 14 ವರ್ಷ ಆಯಿತು. 14 ವರ್ಷ ಆಯಿತು. ಹೆಂಗೆ ನಡೀತಾ ಇದೆ ಈಗ ಬಿಸ್ನೆಸ್ ಚೆನ್ನಾಗಿದೆ. ಮೂಲತಃ ಯಾವ ನಿಮ್ಮದು? ನಮ್ದು ಇಲ್ಲಿ ಹಾಸನ್ನೇ. ಹಾಸನ್ನೇ. ಇದಕ್ಕೂ ಮುಂಚೆ ಏನು ಮಾಡ್ತಿದ್ರಿ? ಇದಕ್ಕೆ ಮುಂಚೆ ಬೆಂಗಳೂರಲ್ಲಿ ವರ್ಕ್ ಮಾಡ್ತಿದ್ದೆ. ಓಕೆ. ಜಾಬ್ ಮಾಡ್ತಿದ್ದೆ. ಅದು ಬಿಟ್ಬಿಟ್ಟು ಬಂದು ಇಲ್ಲಿ ಸ್ವಂತ ನಮ್ಮದೇ ಏನೋ ಮಾಡಬೇಕು ಅಂತ ಹೇಳ್ಬಿಟ್ಟು ಎಗ್ ರೈಸ್ ಗಾಡಿ ಮಾಡ್ಕೊಂಡು ಮಾಡ್ತಿದ್ದೆ. ಎಷ್ಟು ಬಂಡವಾಳದಿಂದ ಶುರು ಮಾಡಿದ್ರಿ ಬಿಸ್ನೆಸ್? ಸ್ಟಾರ್ಟಿಂಗು ಒಂದು 90,000ದಿಂದ ಶುರು ಮಾಡಿದೆ. 90,000 ಶುರು ಮಾಡಿ. ಇದನ್ನೇ ಯಾಕೆ ಶುರು ಮಾಡಬೇಕು ಅನಿಸ್ತದೆ ಅಂದರೆ ನಮ್ಮ ಸ್ನೇಹಿತರೆಲ್ಲ ಹೇಳೋದು. ಸ್ನೇಹಿತರು ನನಗೆ ತುಂಬ ಜನ ಸ್ನೇಹಿತರಿದ್ದರು. ಅವರೆಲ್ಲ ಸ್ನೇಹಿತರೆಲ್ಲ ಒಂದು ಸಲಹೆ ಕೊಟ್ಟರು, ಮಾಡಿ ಇದನ್ನ ಅನುಕೂಲ ಆಗುತ್ತೆ ಅಂತ ಅದರಿಂದ ಮಾಡ್ತೀವಿ. ಈಗ ಹೆಂಗೆ ನಡೀತಾ ಇದೆ? ಚೆನ್ನಾಗಿ ನಡೀತದೆ. ಚೆನ್ನಾಗಿ ವರ್ಕ್ ಆಗ್ತದೆ. ಚೆನ್ನಾಗಿದೆ. ಕಸ್ಟಮರು ಚೆನ್ನಾಗಿ ಬರ್ತಾರೆ, ಹುಡಿಕೊಂಡು ಬರ್ತಾರೆ. ಚೆನ್ನಾಗಿದೆ ಅವ್ರದ್ದು. ನಾವು ಸುಮಾರು 8 ವರ್ಷದಿಂದ ಇದ್ದೀವಿ. ಸೇಮ್ ಟೇಸ್ಟ್ ಅವತ್ತಿಂದ ಇವತ್ತರೆಗೂ ಹಂಗೆ ಇದೆ. ಸೇಮ್ ಏನು ಎಕ್ಸ್ಟ್ರಾ ಟೇಸ್ಟಿಂಗ್ ಪೌಡ್ರು, ಸೋಯಾ ಸಾಸು ಆ ಥರದ್ದು ಏನೇನು ಟೇಸ್ಟ್ ಮಾಡಿದ್ದೀರಾ? ಎಗ್ ಮಿರ್ಚಿ, ಆ್ಯಕ್ಚುಲಿ ಎಗ್ ಮಸಾಲ ಆವಾಗ ಜಾಸ್ತಿ ಚೆನ್ನಾಗಿ ತಿಂತೀವಿ. ಮತ್ತು ಎಗ್ ರೈಸ್ ಸೇಮ್ ಟೇಸ್ಟ್. 8 ವರ್ಷದಿಂದ ಇದ್ರೆ ಅದೇ ಸೇಮ್ ಟೇಸ್ಟ್. ಹೊರಗಡೆ ತಿನ್ನೋದಕ್ಕೂ ಇಲ್ಲಿ ತಿನ್ನೋದಕ್ಕೂ ಏನು ಡಿಫ್ರೆನ್ಸು? ಬೇರೆಯವ್ರು ಹೋಲ್ಸ್ಕೊಂಡ್ರೆ ಕಂಪೇರಿಟಿವ್ ಚೆನ್ನಾಗಿದೆ. ಟೇಸ್ಟ್ ನೋಡಿದ್ಮೇಲೆ ಇನ್ನೊಂದ್ಸರಿ ಬರೋಣ ಅನಿಸ್ತದೆ. ಒಳ್ಳೆ ಚೆನ್ನಾಗಿ ಟೇಸ್ಟ್ ಕೊಡ್ತಾ ಇದ್ದಾರೆ ಹಂಗಾರೆ. ಟೇಸ್ಟ್ ತುಂಬ ಚೆನ್ನಾಗಿದೆ. ಟೇಸ್ಟ್ ಕೊಡೋದ್ರಿಂದಲೇ ಗೊತ್ತಿರ್ತಾರೆ. ದಿಲೀಪ್ ಅವ್ರ ಗಾಡಿ ಅಂತ ದಿಲೀಪ್ ಅವ್ರ ಗಾಡಿ ಅಂತ ಹುಡ್ಕೊಂಬರ್ತಾರೆ. ಹಳೆ ಕಸ್ಟಮರೆಲ್ಲ ಬರ್ತಿದ್ದಾರೆ. ಈಗ ಏನು ಓದಿದ್ದಾರೆ ನೀವು? ನಾನು 10th ಓದಿದ್ದೀನಿ. 10th ಓದಿರೋದು. ಮದುವೆ ಆಗಿದೆಯಲ್ಲ? ಮದುವೆ ಆಗಿದೆ. ಮನೆಯವ್ರಿಗೆ ಹೆಂಗೆ ಸಪೋರ್ಟ್ ಆಗಿದೆ ನಿಮಗೆ? ಮನೆ ಸಪೋರ್ಟ್ ಚೆನ್ನಾಗಿದೆ. ಮನೇಲಿ ನಮ್ಮ ತಾಯಿದಾಗ್ಬೋದು, ನಮ್ಮ ತಂಗಿದಿರ್ದಾಗ್ಬೋದು, ಮತ್ತು ನಮ್ಮ ಮನೆಯವ್ರದ್ದಾಗ್ಬೋದು ಎಲ್ಲ ಸಪೋರ್ಟ್ ಇದೆ. ಎಲ್ಲ ಸಪೋರ್ಟ್ ಚೆನ್ನಾಗಿದೆ. ಯಾರು ಏನು ಅಂದಿಲ್ಲ ನನಗೆ ಇದುವರೆಗೂ. ಮಾಡೋದು ಒಳ್ಳೇದು. ಇದನ್ನ ಯಾಕೆ ಮಾಡೋಕೆ ಹೋದೆ ಅಥವಾ ಬೇರೆ ಯಾವ್ದಾದ್ರು? ಇಲ್ಲ, ಆ ಥರ ಯಾರು ಅಂದಿಲ್ಲ. ಸುಮ್ಮನೆ ಅವ್ರು ಇನ್ನೂ ಅಪ್ರಿಷಿಯೇಟ್ ಮಾಡೋದು. ಮಾಡಿ ಒಳ್ಳೇದು ಕೆಲಸ ಮಾಡ್ತಿದ್ರೆ ಮಾಡಿ, ಅದು ತುಂಬ ಒಳ್ಳೇದು ಅಂತ ಮಾಡಿದ್ರು. ಯಾರನ್ನೂ ಸದಾ ಅದು ಮಾಡಿಬಿಡಿ ಇದು ಮಾಡಿಬಿಡಿ ಅಂತ ಹೇಳಿಲ್ಲ. ಯಾರು ಹೇಳಿಲ್ಲ. ಏನೇನು ಮಾಡ್ತೀರಾ ಇಲ್ಲಿ? ಎಗ್ ರೈಸ್ ಮಾಡ್ತೀನಿ, ಎಗ್ ಫ್ರೈಡ್ ರೈಸ್ ಮಾಡ್ತೀನಿ, ಆಮೇಲೆ ಫ್ರೆಂಚ್ ಟೋಸ್ಟ್ ಮಾಡ್ತೀನಿ, ಎಗ್ ರೋಲ್ ಮಾಡ್ತೀನಿ, ಎಗ್ ಪಿಜ್ಜಾ ಮಾಡ್ತೀನಿ, ಆಮೇಲೆ ನಮ್ಮ ಎಗ್ ಮಸಾಲ ಮಾಡ್ತೀವಿ, ಆಮ್ಲೆಟ್ಟು, ಹಾಫ್ ಬಾಯ್ಲು ಎಲ್ಲ ಮಾಡ್ತೀವಿ. ಹಾಫ್ ಬಾಯ್ಲ್ ಎಗ್ ರಿಲೇಟೆಡ್ ಓನ್ಲಿ. ನಾನ್ ವೆಜ್ ಎಗ್ ರಿಲೇಟೆಡ್, ನಾನ್ ವೆಜ್ ಇಲ್ಲ. ನೀವು ಇದನ್ನು ಎಲ್ಲಿ ಕಲ್ತ್ಕೊಂಡ್ರಿ? ಇದನ್ನು ಬೈ ಪ್ರಾಕ್ಟೀಸ್ ಕಲ್ತ್ಕೊಂಡೆ. ಓನಾಗಿ ಕಲ್ತ್ಕೊಂಡಿದ್ದೆ. ಯಾರು ಹೇಳ್ಕೊಟ್ಟಿಲ್ಲ. ಬೈ ಪ್ರಾಕ್ಟೀಸ್ ಕಲ್ತ್ಕೊಂಡೆ. ಸ್ಟಾರ್ಟಿಂಗ್ ನನಗೆ ಮಾಡೋಕ್ಕೆ ಬರ್ತಾನೆ ಇಲ್ಲ. ಇವಾಗ ಬೈ ಪ್ರಾಕ್ಟೀಸೇ ಕಲ್ತಿದ್ದೆ. 14 ವರ್ಷ ಆಯಿತು. 14 ವರ್ಷ ಆಯಿತು. ಈಗ ಚೆನ್ನಾಗಿದೆ. ಈಗ ಇಲ್ಲಿಗೆ ಬಂದು ಎಷ್ಟು ವರ್ಷ ಆಯ್ತು ನೀವು? ಇಲ್ಲಿಗೆ ಬಂದು ಕರೆಕ್ಟಾಗಿ 1 ವರ್ಷ 9 ತಿಂಗಳಾಗಿರ್ಬೋದು. 1 ವರ್ಷ 9 ತಿಂಗಳು ಆಗಿರ್ಬೋದು. ಫೆಬ್ರವರಿ 10ಕ್ಕೆ ಬಂದಿದ್ದೀವಿ ಇಲ್ಲಿಗೆ. ಲಾಸ್ಟ್ 2022 ಅಲ್ಲಿ ಪ್ಲೇಸ್ ಚೆನ್ನಾಗಿತ್ತಲ್ಲ, ಅಲ್ಲೇ ಮಾಡೋದಾಯ್ತು. ಅಲ್ಲಿ ಹಾಸ್ಪಿಟ್ಲ್ ಈ ಥರ ಎಲ್ಲ ಸೌಕರ್ಯ ಇರಲಿಲ್ಲ. ಅಲ್ಲಿ ಮಳೆ ಬಂದರೆಲ್ಲ ಕೊಚ್ಕೊಂಡು ಹೋಗೋದು, ಮತ್ತು ಟಾರ್ಪಲ್ ಕಟ್ಟೋಕ್ಕಾಗ್ತಾನಿಲ್ಲ. ಮಳೆ ಬಂದ ಕಿತ್ಕೊಂಡು ಹೋಗೋದು, ನೀರೆಲ್ಲ ಗಾಡಿ ಮೇಲೆ ಬೀಳೋದು, ಕರೆಂಟ್ ಇರಲಿಲ್ಲ. ಇಲ್ಲೆಲ್ಲ ಸೂಕ್ತವಾಗಿ ವ್ಯವಸ್ಥೆ ಆಯಿತು. ಟೇಸ್ಟ್ ಚೆನ್ನಾಗಿದೆ. ಏನು ಹೇಳ್ತೀರಾ ಎಗ್ ರೈಸ್ ಅವ್ರ ಬಗ್ಗೆ, ದಿಲೀಪಣ್ಣ ಬಗ್ಗೆ? ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಫಸ್ಟ್ ಟೈಮ್ ಟ್ರೈ ಮಾಡಿದ್ರೆ ಚೆನ್ನಾಗಿದೆ. ನೀವು ರೆಗ್ಯುಲರಾ? ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ಒಂದೂವರೆ ವರ್ಷ. ಒಂದೂವರೆ ವರ್ಷ. ಬೆಣ್ಣೆಯಿಂದಲೇ ಟೇಸ್ಟ್. ಬೆಣ್ಣೆ ಹಾಕಿ ಮಾಡ್ತಾರಲ್ಲ ಅದೇ ಟೇಸ್ಟು. ಟೇಸ್ಟ್ ಹುಡ್ಕೋಬೇಕು ಸರ್. ಕ್ವಾಲಿಟಿ ಆಗಲಿ ಕ್ವಾಂಟಿಟಿ ಆಗಲಿ ಚೆನ್ನಾಗಿರುತ್ತೆ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ನಾವು ಒಂದು 12 ವರ್ಷದಿಂದ ಬರ್ತೀವಿ ಸರ್. 12 ವರ್ಷದಿಂದ ಬರ್ತಾ ಇದ್ದೀರಾ?
ಬೇರೆ ಹೊರಗಡೆ ತಿನ್ನೋದಕ್ಕೂ ಇಲ್ಲಿ ತಿನ್ನೋದಕ್ಕೆ ಏನು ಡಿಫ್ರೆನ್ಸ್ ಇದೆ? ನಮಗೆ ಬಿರಿಯಾನಿ ಏನು ಟೇಸ್ಟು ಸಿಗುತ್ತೆ ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲ. ಸೊ ನಮಗೆ ಇವ್ರ ಹತ್ರ ಎಗ್ ರೈಸ್ ನಮಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಹೌದು, ಅದಕ್ಕೋಸ್ಕರ ನಾವು ಎಲ್ಲೇ ಅಂದರೂ ಹುಡ್ಕೊಂಡು ಬರ್ತೀವಿ. ಹಾಂ, ತುಂಬ ಚೆನ್ನಾಗಿ ಕೊಡ್ತಾರೆ. ನಿಮ್ಮ ಹೆಸರು ಸರ್? ನಿಮ್ಮ ಹೆಸರು? ಚಂದ್ರು ಅಂತ. ಇಲ್ಲಿ ಮಾತಾಡಂಗಿಲ್ಲ ಅಣ್ಣ. ಇಲ್ಲಿ ಎಗ್ ಐಟಮ್ಸ್ ಇದೆಯಲ್ಲ, ನಂಬರ್ 1 ಹಾಸನದಲ್ಲ ಚಾಲೆಂಜ್ ಮಾತ್ರ. ಇವ್ರು ಬಿಟ್ರೆ ಇನ್ನೊಬ್ರು ನಮಗಂತೂ ಗೊತ್ತಾಗ್ತಾ ಇಲ್ಲ. ಫೈನ್ ಮಾಡ್ತಾರೆ. ಕಸ್ಟಮರು ಹಂಗೆ ಚೆನ್ನಾಗಿದ್ದಾರೆ ಬಿಡಿ, ಅವರಿಗೆ ಒಳ್ಳೆ ಟೇಸ್ಟೇ ಕೊಡ್ತಾರೆ. ಅಯ್ಯೋ ಟೇಸ್ಟ್ ಮಾತಾಡಂಗೆ ಇಲ್ಲ ಅವ್ರ ಹತ್ರ. ಸೂಪರ್ ಐಟಮ್ಸ್. ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಇಲ್ಲಿ? 15 ವರ್ಷದಿಂದ ಬರ್ತಾ ಇದ್ದೀನಿ ನಾನು. ಇಲ್ಲೇ ಮುಂದೆ ಅಲ್ಲಿತ್ತು ಅಂಗಡಿ ಇವ್ರದ್ದು, ಎಲ್ಲಿ ಹಾಸ್ಪಿಟ್ಲ್ ಹತ್ರ ಇತ್ತು. ಅಲ್ಲೂ ರಶ್ ಅಂದ್ರೆ ರಶ್. ಅಲ್ಲಾದ್ಮೇಲೆ ಇಲ್ಲಿ ಪ್ರೀತಮ್ ಗೌಡ್ರು ಮಾಡಿಕೊಟ್ರು. ಇದೊಂಥರ ಜಾಗ ಥರ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಪ್ರೀತಮ್ ಗೌಡ್ರಿಗೂ ಥ್ಯಾಂಕ್ಸ್. ಮತ್ತು ದಿಲೀಪ್ ಇದಾರಲ್ಲ, ದಿಲೀಪ್ ಒಳ್ಳೆ ಹುಡುಗ ಮಾತ್ರ. ಸೂಪರಾಗಿ ಎಲ್ಲರಿಗೂ ಕಸ್ಟಮರ್ಸಿಗೆಲ್ಲ ಅವ್ರ ಮನೆಯವ್ರ ಥರ ನೋಡ್ಕೊತಾರೆ ಮಾತ್ರ. ಬಂದರೆ ಐಟಮ್ಸಿಗೆ ಸೂಪರಾಗಿ ಮಾಡ್ಕೊಡ್ತಾರೆ. ಕ್ವಾಂಟಿಟಿನೂ ಅಷ್ಟೇ, ಕ್ವಾಲಿಟಿನೂ ಅಷ್ಟೇ. ಎರಡು ಸೂಪರ್ ಆಗಿದೆ. ಸೂಪರ್, ರೇಟು ಅಷ್ಟೇ. ನೋ ಪ್ರಾಬ್ಲಮ್. ಚೆನ್ನಾಗಿದೆ. ಸರ್ ಹೇಳಿ, ಟೇಸ್ಟ್ ಹೆಂಗಿದೆ ಸರ್? ಇದು ಟೇಸ್ಟ್ ಚೆನ್ನಾಗಿದೆ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ಇವತ್ತು ಫಸ್ಟು. ಒಟ್ಟಿನಲ್ಲಿ ಟೇಸ್ಟ್ ಚೆನ್ನಾಗಿದೆ. ವ್ಯವಸ್ಥೆ ಚೆನ್ನಾಗಿದೆ, ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಅನುಕೂಲ ಇದೆ. ಇಲ್ಲಿ ಮಳೆ ಗಿಳೆ ಏನೋ ಬಂದ್ರೂ ಏನೂ ತೊಂದರೆ ಇಲ್ಲ. ಇಲ್ಲಿ ಗಾಳಿ ಬಂದರೂ ತೊಂದರೆ ಇಲ್ಲ. ಅಲ್ಲಿ ಗಾಳಿ ಬಂದರೆ ಟಾರ್ಪಲ್ ಕಿತ್ಕೊಂಡು ಹೋಗಿರೋದು. ಮತ್ತು ಕಸ್ಟಮರು ನೆನೆಯೋರು ಇಲ್ಲಿ ಬಂದು ಆರಾಮಾಗಿ ತಿಂದ್ಕೊಂಡು ಆರಾಮಾಗಿ ಕೂತ್ಕೊಂಡು ಹೋಗ್ಬೋದು ಅನ್ನೋ ರೀತಿ ಮಾಡ್ಕೊಡ್ತಾರೆ. ಇಲ್ಲಿ ಕಸ್ಟಮರ್ ರೆಸ್ಪಾನ್ಸ್ ಹೆಂಗಿದೆ ನಿಮಗೆ? ಚೆನ್ನಾಗಿದೆ, ಎಲ್ಲರಿಗೂ ಕಸ್ಟಮರ್ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಕಸ್ಟಮರ್ ರೆಸ್ಪಾನ್ಸ್ ಚೆನ್ನಾಗಿದೆ. ಈಗ ಇದನ್ನೇ ಸಾಕು, ಇದನ್ನೇ ಮಾಡಬೇಕು ಅಂತ ಇದೆ. ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ. ಇದನ್ನೇ ಕಂಟಿನ್ಯೂ ಮಾಡ್ತೀವಿ. ಅಂತ ಟೈಮ್ ಬಂತು ಅಂದರೆ ನಾವು ಬೇರೆ ಏನಾದರೂ. ನೀವು ಎಷ್ಟು ಜನ ಮಕ್ಕಳು? ನಾವು ಒಬ್ಬರೇ ಮಗ. ಒಬ್ಬನೇ ಮಗ. ಅಪ್ಪಾಜಿ ಅಮ್ಮ ಅಪ್ಪ ಇಲ್ಲ, ಅಪ್ಪ ತೀರೋಗಿದ್ದಾರೆ, ಅಮ್ಮ ಇದ್ದಾರೆ. ಮನೇಲೇ ಇರ್ತಾರೆ ಅವರು. ಅಂದರೆ ಕುಟುಂಬದನ್ನ ನೀವೇ ಜವಾಬ್ದಾರಿ ಸಪೋರ್ಟಿವ್ ಆಗಿದ್ದಾರೆ. ಇಲ್ಲೆಲ್ಲ ಸಪೋರ್ಟಿವ್ ಆಗಿದ್ದಾರೆ. ನಮ್ಮ ಅಧ್ಯಕ್ಷರಾಗ್ಬೋದು, ಅಧ್ಯಕ್ಷರು ಶಶಿಯಣ್ಣ ಅಂತಿದ್ದಾರೆ, ಉಪಾಧ್ಯಕ್ಷರು ಚಂದ್ರು ಅಂತ ಇದ್ದಾರೆ. ಎಲ್ಲ ಅವ್ರ ಸಪೋರ್ಟಿವ್ ಚೆನ್ನಾಗಿದೆ. ಎಲ್ಲರ ಸಪೋರ್ಟಿವ್ ಚೆನ್ನಾಗಿದೆ. ಎಲ್ಲ ಮಾಡಿ ಇದರಲ್ಲೇನು ಕೆಟ್ಟದ್ದೇನಲ್ಲ. ಕೆಲಸ ಮಾಡ್ತಿದ್ರ, ಕೆಲಸ ಮಾಡೋದಕ್ಕೋಸ್ಕರ ಯಾವ ಕೆಲಸ ಆದ್ರೂ ಮಾಡಿ ನೀಟಾಗಿ ವರ್ಕ್ ಆಗುತ್ತೆ. ನೀಟಾಗಿ ಮಾಡಿ, ಶ್ರದ್ಧೆಯಿಂದ ಮಾಡಿ 100% ಕೆಲಸ ಆಗೇ ಆಗುತ್ತೆ. ಇವ್ರೇನಂತಾರೆ ಅದೇನು ಅವ್ರು ಆ ಥರ ಹೇಳಿದ್ರು, ಇವ್ರು ಈ ಥರ ಹೇಳಿದ್ರು ಅಂತ ಕೇಳ್ಬಾರ್ದು. ನಿಮಗೆ ಯಾರು ಬಂದು ದುಡ್ಡೇನು ಕೊಡಲ್ಲ, ನೀವೇ ಮಾಡಬೇಕು. ಅದ್ರ ಬದಲು ಬೇರೆಯವ್ರಿಗೆ ಹೇಳೋದು ನೀವೇ ಮಾಡಿಬಿಡಿ. ಅದೇ ಬೇರೆಯವ್ರಿಗೆ ಹೇಳೋದು ಬೇಡ, ನೀವೇ ಮಾಡ್ಕೊಳ್ಳಿ. ನೀವೇ ಇದಾಗಿ. ಈಗ ಒಬ್ಬರ ಹತ್ರ ಅವ್ರು ಹಂಗೆ ಹೇಳೋದು, ಇವ್ರು ಹಿಂಗೆ ಹೇಳೋದು ಅಂತ ಕೇಳೋ ಅವಶ್ಯಕತೆನೇ ಇಲ್ವಾ? ಈಗ ಅವ್ರಿಗೆ ಹೋಗಿ ಹೇಳಿದ್ರೆ ಅದೇ ತಾನೇ, ಇದು ಮಾಡಬೇಡ ಅದು ಮಾಡಬೇಡ ಅಂತಾರೆ. ನಿನಗೆ ಏನು ಇಚ್ಛೆ ಬರುತ್ತೆ ಅದನ್ನು ಮಾಡಿ, ಆಗುತ್ತೆ. ಕೆಲಸ ಸಕ್ಸಸ್ ಆಗೇ ಆಗುತ್ತೆ. 101% ಸಕ್ಸಸ್ ಆಗುತ್ತೆ. ಈ ಫುಡ್ ಡಿಪಾರ್ಟ್ಮೆಂಟಲ್ಲಿ ಯಾರು ಫೇಲ್ ಆದವರಿಲ್ಲ, ಎಲ್ಲ ಸಕ್ಸಸ್ ಆಗುತ್ತೆ. ಒಂದು ಲೆವೆಲ್ ಈಗ ಒಂದೊಂದು ದಿನ ಕಮ್ಮಿ ಆಗುತ್ತೆ, ಒಂದೊಂದು ದಿನ ಜಾಸ್ತಿ ಆಗುತ್ತೆ. ನಮ್ಮ ಹೇಳೋಕ್ಕಾಗಲ್ಲ. ಒಂದೊಂದು ಈಗ ಯಾಕೆಂದರೆ ಗುರುವಾರ ಬಿಸ್ನೆಸ್ ಇರಲ್ಲ, ಇಲ್ಲ ಮತ್ತೆ ಒಂದೊಂದು ದಿನ ಮಂಗಳವಾರ ಬಿಸ್ನೆಸ್ ಇರಲ್ಲ, ಇಲ್ಲಾಂದರೆ ಮಂಗಳವಾರ ಬಿಸ್ನೆಸ್ ಜಾಸ್ತಿ ಇರುತ್ತೆ. ಅದು ನಾವು ಸ್ಟೇಬಲ್ ಹೇಳೋಕ್ಕಾಗಲ್ಲ. ಸ್ಟೇಬಲ್ ಹೇಳೋಕ್ಕಾಗಲ್ಲ. ಒಟ್ಟಿಗೆ ನಿಮ್ಮ ಜೀವನ ಸಾಗಿಸೋದಕ್ಕೆ ಕಂಫರ್ಟೇಬಲಾಗಿ ಸಾಗಿಸೋಕ್ಕಾಗುತ್ತೆ. 100% ಕಂಫರ್ಟೇಬಲಾಗಿ ಬದುಕ್ಬೋದು. ಯಾರು ಅಂಡರ್ ಕೆಲಸ ಮಾಡ್ದಂಗೆ ನೀವು ಬದುಕ್ಬೋದು. ನೀವು ಓದಿ ಮುಂದೆ ಏನೋ ಮಾಡಬೇಕು ಅಂತ ಅಂದ್ಕೊಂಡಿದ್ರ ಮುಂಚೆ? ಇಲ್ಲ, ಮುಂಚೆ ಕೆಲಸದಲ್ಲಿ ಇದ್ದೆ ನಾನು. ಒಂದು ಜಾಬ್, ನಂದೊಂದು ಕಂಪ್ನಿ ಇತ್ತು, ಓಸೋಟೆಕ್ ಅಂತ ಹೇಳ್ಬಿಟ್ಟು. ಕೆಮಿಕಲ್ ಸಪ್ಲೈಯರ್ ಆಗಿದ್ದು ನಾನು. ಕೆಮಿಕಲ್ ಸಪ್ಲೈ ಮಾಡೋದು. ಅದು ಮಾಡಿ ಅದರಿಂದ ಅಲ್ಲಿ ಕೆಲಸ ಮಾಡ್ಕೊಂಡು ನಮ್ಮ ತಂದೆ ಎಕ್ಸ್ಪೈರ್ ಆದಾಗ ನಾವು ಇಲ್ಲಿ ಬಂದು ಸೆಟ್ಲ್ ಆದ್ವಿ. ಇಲ್ಲೇ ಇರಬೇಕು, ಎಲ್ಲೋ ಹೋಗ್ಬಾರ್ದು, ಇಲ್ಲೇ ಇರಬೇಕು ಅಂತ. ಇಲ್ಲೇ ಸ್ವಂತ ಬಿಸ್ನೆಸ್ ಮಾಡಿದ್ರಿ? ಸ್ವಂತ ಬಿಸ್ನೆಸ್ ಮಾಡಿದ್ವಿ. ಇದಕ್ಕೆ ನಿಮಗೆ ಸಪೋರ್ಟಿಗೆ ಯಾರು ಬಂದ್ರಾ? ಸಪೋರ್ಟಿಗೆ ಸ್ಟಾರ್ಟಿಂಗಲ್ಲಿ ಅದೇ ಹೇಳಿದ್ರು, ನನ್ನ ಸ್ನೇಹಿತರು ಬಂದು ತುಂಬ ಜನ ಇದ್ದಾರೆ. ಸಪೋರ್ಟ್ ಮಾಡಿ ಅವರೇ ಸಪೋರ್ಟ್ ಮಾಡಿ ಹಿಂಗೆ ಮಾಡಿ ಅಂತೆಲ್ಲ ಹೇಳಿ ಮಾಡಿಕೊಟ್ರು. ಈಗ ಒಟ್ಟಿನಲ್ಲಿ ಚೆನ್ನಾಗಿ ನಡೀತದೆ ಸರ್. ಚೆನ್ನಾಗಿ ನಡೀತದೆ. ಮಕ್ಕಳು ಏನೋ ಓದ್ತಿದ್ದಾರಾ? ಮಕ್ಕಳು ಇವಾಗ ನನ್ನ ಮಗ ಫಸ್ಟ್ ಸ್ಟ್ಯಾಂಡರ್ಡ್ ಇದ್ದಾನೆ. ಮಗು ಇನ್ನೂ ಚಿಕ್ಕವಳು. ನನ್ನ ಮಗ ಫಸ್ಟ್ ಸ್ಟ್ಯಾಂಡರ್ಡ್ ಇದ್ದಾನೆ. ಈಗ ಐಟಮ್ ಎಲ್ಲ ಹಾಕ್ತಿರಲ್ಲ ನೀವು ಎಲ್ಲಿಂದ ತರ್ತೀರಾ ಐಟಮ್ಗಳನ್ನ? ಇಲ್ಲೇ ಬಂದು ಹಾಕ್ತಾರೆ. ಮೊಟ್ಟೆಯವರು ಬಂದು ಹಾಕ್ತಾರೆ, ಅವರೇ ತಂದು ಹಾಕ್ತಾರೆ. ಇಲ್ಲಿ ಇನ್ನು ದಿನಸಿ ಐಟಮ್ ಎಲ್ಲ ನಾವೇ ಹೋಗಿ ತಗೊಬರ್ತೀವಿ. ಯಾವ್ಯಾವ ಅಂಗಡಿ ನಮಗೆ ಅನುಕೂಲ ಆಗುತ್ತೆ ಆ ಅಂಗಡಿಲಿ ತಗೊಬರ್ತೀವಿ. ಮೊಟ್ಟೆ ಎಲ್ಲ ಇಲ್ಲೇ ತಂದು ಹಾಕ್ತಾರೆ. ನೀರಿನ ಸೌಕರ್ಯನೂ ಇಲ್ಲೇ ಇದೆ. ಕುಡಿಯೋ ನೀರಿನ ಸೌಕರ್ಯ ಮಾಡಿಕೊಟ್ಟಿದ್ದಾರೆ ನಮಗೆ. ಅದು ಚೆನ್ನಾಗಿ ಬರುತ್ತೆ. ಮತ್ತು ಹ್ಯಾಂಡ್ ವಾಶ್ ಬೇಷನ್ ಆಗ್ಬೋದು, ಏನಿಗೆ ಎಲ್ಲದಕ್ಕೂ ಅನುಕೂಲ ಮಾಡ್ಬೋದು. ಕಸ್ಟಮರಿಗೆ ಏನು ಬೇಕೋ ಆ ಅನುಕೂಲನ ಮಾಡಿಕೊಟ್ಟಿದ್ದಾರೆ ಈ ಫುಡ್ ಕೋರ್ಟಲ್ಲಿ. ಎಲ್ಲ ಅನುಕೂಲ ಇದೆ. ಈಗ ಒಂದು ಎಗ್ ರೈಸ್ ಮಾಡಬೇಕು ಅಂದ್ರೆ ಏನೇನು ಐಟಮ್ ಹಾಕ್ತೀರಾ ನೀವು? ಅದಕ್ಕೆ ಎಗ್ ರೈಸಿಗೆ ಒಂದು ಮೊಟ್ಟೆ ಹಾಕ್ತೀವಿ, ಒಂದು ಈರುಳ್ಳಿ, ಖಾರ ಪುಡಿ, ಎಣ್ಣೆ,
ಇದೆಲ್ಲ ಹಾಕಿ ಫ್ರೈ ಮಾಡಿ ಕೊಡ್ತೀವಿ, ನೀಟಾಗಿ ಮಾಡಿ ಕೊಡ್ತೀವಿ. ಊಟ ಮಾಡಿ ಕೊಡ್ತೀವಿ. ಈಗ ಪಿಜ್ಜಾ ಏನೋ ಮಾಡ್ತೀನಿ ಅಂತಂದ್ರೆ ಅದನ್ನ ಯಾವ ರೀತಿ ಮಾಡ್ತೀವಿ? ಅದು ಎಗ್ಗಲ್ಲೇ ಮಾಡೋದು, ಎಗ್ ಪಿಜ್ಜಾ. ಮಾಮೂಲಿ ಇದಿರಲ್ಲ, ಪ್ಯಾಟರ್ನ್ ಇರಲ್ಲ, ಎಗ್ ಪ್ಯಾಟರ್ನ್ ಇರಲ್ಲ, ಇದ್ರ ಪಿಜ್ಜಾ ಪ್ಯಾಟರ್ನ್ ಇರಲ್ಲ, ಎಗ್ಗಲ್ಲೇ ಮಾಡಿಬಿಟ್ಟು ಎಗ್ಗಲ್ಲೇ ಮಾಡ್ಕೊಡ್ತೀವಿ. ಎಗ್ ರೈಸು ಎಲ್ಲ ಎಗ್ ಐಟಮ್, ಎಗ್ ರಿಲೇಟೆಡ್ ಎಲ್ಲ ಸಿಗುತ್ತೆ. ಈಗ ಎಗ್ ರೇಟ್ ಜಾಸ್ತಿ ವೇರಿಯೇಷನ್ ಆಗ್ತಿರುತ್ತೆ, ಯಾವ ರೀತಿ ನೀವು ಇದು ಮಾಡ್ಕೊತೀರಾ? ಈಗ ಏನು ಮಾಡೋಕ್ಕಾಗಲ್ಲ, ನಾವೀಗ ರೇಟ್ ವೇರಿಯೇಷನ್ ಮಾಡೋಕ್ಕಾಗಲ್ಲ. ಅವ್ರ ರೇಟ್ ಈಗ ಎಗ್ ಇವತ್ತು ಒಂದೊಂದು ದಿನ ₹6.90 ಆಗುತ್ತೆ. ಈಗ ನಡೀತಾ ಇದೆ ₹6.90 ನಡೀತಾ ಇದೆ. ಈಗ ನಾವು ಆ ಥರ ಅಂದ್ಬಿಟ್ಟು ಕಸ್ಟಮರ್ ಮೇಲೆ ಹೇಳಲ್ಲ ನಾವು. ನಾವೀಗ ರೇಟ್ ಫಿಕ್ಸ್ ಆಗಿರ್ತೀವಿ. ಅದೇನಾದ್ರು ಕಂಟಿನ್ಯೂ ಫಿಕ್ಸ್ ಆಯಿತು ಅಂದರೆ ನಾವು ರೇಟ್ ಜಾಸ್ತಿ ಮಾಡ್ತೀವಿ, ಇಲ್ಲಾಂದರೆ ರೇಟ್ ಜಾಸ್ತಿ ಮಾಡಲ್ಲ. ಇವತ್ತಿನ ರೇಟಲ್ಲಿ ಎಲ್ಲ ಆಲ್ಮೋಸ್ಟ್ ಎಲ್ಲ ರೇಟ್ ಜಾಸ್ತಿ ಆಗೋಗಿದೆ. ಅಕ್ಕಿ ರೇಟ್ ಆಗ್ಬೋದು, ಎಣ್ಣೆ ರೇಟ್ ಆಗ್ಬೋದು, ಇದೆಲ್ಲ ರೇಟ್ ಜಾಸ್ತಿ ಇದೆ ಇವಾಗ. ಆದರೆ ಕಸ್ಟಮರ್ ಮೇಲೆ ನಾವು ಅದನ್ನು ಇದು ಮಾಡೋಕ್ಕೆ ಹೋಗಲ್ಲ. ಯಾವಾಗ ನಮಗೆ ಅನಿಸುತ್ತೆ ಈಗ ಕೊಡಬೇಕು ಅಂತ ಅವಾಗ ನಾವು ಕೊಡ್ತೀವಿ. ಒಂದು ₹5-10 ಜಾಸ್ತಿ ಮಾಡ್ತೀವಿ. ಈಗ ಒಂದು ಎಗ್ ರೈಸು ಅಥವಾ ಒಂದು ಎಗ್ ಪಿಜ್ಜಾ ಎಲ್ಲ ತೊಗೊಂಡ್ರೆ ಏನು ಪ್ರೈಸಲ್ಲಿ ಕೊಡ್ತೀವಿ? ಈಗ ಎಗ್ ರೈಸ್ ಬಂದು ₹50. ಎಗ್ ರೈಸ್ ಬಂದು ₹50 ಕೊಡ್ತೀವಿ. ಎಗ್ ಮಸಾಲ ಬಂದು ₹20 ಕೊಡ್ತೀವಿ. ಎಗ್ ಮಸಾಲ ಬಂದು ₹20 ಕೊಡ್ತೀವಿ. ಆಮೇಲೆ ಇದು ಎಂಥದ್ದು ಹಾಫ್ ಬಾಯ್ಲ್ ಬಂದು ₹15 ಕೊಡ್ತೀವಿ. ಹಾಫ್ ಬಾಯ್ಲ್ ಬಂದು ಒಂದು ಆಮ್ಲೆಟ್ ಬಂದು ₹20 ಕೊಡ್ತೀವಿ. ಡಬಲ್ ಆಮ್ಲೆಟ್ ₹30 ಕೊಡ್ತೀವಿ. ಇವಾಗ ಇನ್ನು ಮುಂದಕ್ಕೆ ಏನಾದ್ರು ಮೊಟ್ಟೆ ಇದೇ ರೇಟ್ ಇತ್ತು ಅಂದರೆ ₹40 ಮಾಡ್ಬೋದು. ₹40 ಡಬಲ್ ಮಾಡ್ತೀವಿ. ಈಗ ಮೊಟ್ಟೆ ಇದು ಕಮ್ಮಿ ಇದೆ ಇವಾಗ, ಅಂದರೆ ₹6.90 ಇದೆ. ಇನ್ನು ಮುಂದಕ್ಕೆ ಏನಾದ್ರು ಇನ್ನೂ ಜಾಸ್ತಿ ಆಯಿತು ಅಂದರೆ ₹40 ಡಬಲ್ ಆಮ್ಲೆಟ್, ಸಿಂಗಲ್ ಆಮ್ಲೆಟ್ ₹20 ಮಾಡ್ತೀವಿ. ಅಂದರೆ ಸಂಘದ ರೂಲ್ಸ್ ಏನಿದೆ ಅದೆಲ್ಲರೂ ಫಾಲೋ ಮಾಡಲೇಬೇಕು. ಅಂದರೆ ಇಲ್ಲಿ ಪ್ರತಿಯೊಬ್ಬರಿಗೂ ಎಲ್ಲರೂ ಸೇರಿ ಒಂದು ಸಂಘ ಇದೆ. ಭಗತ್ ಸಿಂಗ್ ಬೀದಿ ವ್ಯಾಪಾರಿಗಳ ಸಂಘ ಅಂತ ಹೇಳ್ಬಿಟ್ಟು ಸಂಘ ಇದೆ. ಸಂಘದಲ್ಲಿ ಲೋನ್ಗಿನ ಏನಾದ್ರು ಕೊಡ್ತಾರಾ ನಿಮಗೆ? ಇಲ್ಲ, ಆ ಥರ ಏನೂ ಇಲ್ಲ. ಆ ಥರ ಏನು ಇನ್ನೂ ವ್ಯವಸ್ಥೆ ಮಾಡಿಲ್ಲ, ಇನ್ನೂ ಮಾಡಿಲ್ಲ. ಅದು ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಎಲ್ಲ ಅನುಕೂಲ ಆಗಿ ಸೆಟ್ ಆದರೆ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಲೋನ್ ಆಗ್ಬೋದು, ಇಲ್ಲ ಏನಾಗ್ಬೋದು ಮಾಡಿಕೊಡ್ತೀವಿ. ಇಲ್ಲಿ ಜಾಗ ಇದೆ ಅಂತ ಯಾರು ಹೇಳಿದ್ದಾರೆ ನಿಮಗೆ? ಇದು ಇವರೇ ನಮ್ಮ, ಅಂದರೆ ಜಾಗ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಅಧ್ಯಕ್ಷರು ತೋರಿಸಿದ್ರು ಇದನ್ನು. ನಮ್ಮ ಈಗ ಮುಂದಕ್ಕೆ ಇನ್ನೂ ಹೋಗ್ತಾ ಇನ್ನೂ ಏನಾಗುತ್ತೆ ಅದನ್ನು ಮಾಡ್ಕೊಡ್ತೀವಿ. ಈಗಿರೋ ಕಸ್ಟಮರ್ ಬರ್ತೀವಿ ಈಗಂದರೆ MG ರೋಡ್ ಫುಡ್ ಕೋರ್ಟು, ಭಗತ್ ಸಿಂಗ್ ಫುಡ್ ಕೋರ್ಟ್ MG ರೋಡು, ಸ್ಟಾಲ್ ನಂಬರ್ 50. ಸ್ಟಾಲ್ ನಂಬರ್ 50. ಎಲ್ಲ ಸ್ಟಾಲ್ಗಳಿಗೂ ಅವ್ರವ್ರ ನಂಬರ್ ಇದೆ, ಐಡೆಂಟಿಫೈ ನಂಬರ್ ಇದೆ ಅವ್ರದ್ದು. ಈಗ ಒಬ್ಬೊಬ್ಬರಿಗೆ ಒಂದೊಂದು ನಂಬರ್ ಕೊಟ್ಟಿದ್ದಾರೆ. ನಂದು 50ನೇ ನಂಬರು. ಹಂಗೆ ಗೊತ್ತಾಗಿಲ್ಲ ಅಂದರೆ ದಿಮಂತ್ ಬಾರ್ ಆಪೋಸಿಟ್ಟು ಬಂದರೆ ಸಾಕು, ಇಲ್ಲಿ ಗೊತ್ತಾಗುತ್ತೆ. ಕೃಷ್ಣ ಬೇಕ್ರಿ ಸರ್ಕಲ್ಲು, ದಿಮಂತ್ ಬಾರ್ ಆಪೋಸಿಟ್ 50ನೇ ನಂಬರ್ ಸ್ಟಾಲು. 50ನೇ ನಂಬರ್ ಸ್ಟಾಲ್. ಹಬ್ಬಗಳಿದ್ರೆ ರಜೆ ಮಾಡ್ತೀವಿ, ಇಲ್ಲ ಅಂದರೆ ಬೆಳಗ್ಗೆ 11:30 ಸಂಜೆ 10:00ವರೆಗೂ ಇರ್ತೀವಿ. ಬೆಳಗ್ಗೆ 11:30 ಸಂಜೆ 10:00ವರೆಗೂ ಸಂಜೆ 10:00ವರೆಗೂ ಇರ್ತೀರಾ? ಯಾವಾಗ ಬಂದರೂ ಸಿಗ್ತೀವಿ. ಮಾಡದೆ ಒಂದೊಂದು ದಿನ ಮಾಡ್ಬೋದು ಅಷ್ಟೇ, ಇಲ್ಲಾಂದರೆ ರೆಗ್ಯುಲರ್ ಇದ್ದೇ ಇರುತ್ತೆ. ರೆಗ್ಯುಲರ್ ಆಗಿ ಇರ್ತೀವಿ. ಜೀವನ ಅಂದರೆ ದುಡಿಮೆ ಇದೆ ಅಂದರೆ ಜೀವನ ಅಷ್ಟೇ. ದುಡಿತಾ ಇರಬೇಕಷ್ಟೇ. ದುಡಿತಾ ಇದ್ರೆ ಜೀವನ ಇದೆ ಅಂತ, ದುಡಿತಾ ಇಲ್ಲ ಅಂದರೆ ಜೀವನ ಇಲ್ಲ ಅಂತ ಅಷ್ಟೇ. ಎರಡೇ ವರ್ಡು, ದುಡಿಮೆ ಅಂದರೆ ಜೀವನ. ಸರ್ ಹೇಳಿ, ದಿಲೀಪ್ ಅಣ್ಣವ್ರ ಬಗ್ಗೆ ಏನು ಹೇಳ್ತೀರಾ ಎಗ್ ರೈಸ್ ಬಗ್ಗೆ? ಎಗ್ ರೈಸು ಮೊದಲು ಆಚೆ ರೋಡಲ್ಲಿ ಇತ್ತು, ಅಲ್ಲಿಂದ ಇನ್ನೂ ಶಿಫ್ಟ್ ಆಯಿತು. ಅಲ್ಲಿ ಏನು ರುಚಿ, ಅಲ್ಲಿ ಇಲ್ಲಿ ಸೇಮ್ ಟೇಸ್ಟ್. ಹೊರಗಡೆ ತಿನ್ನೋದಕ್ಕೆ ಇಲ್ಲಿ ತಿನ್ನೋದಕ್ಕೆ ಏನು ಡಿಫ್ರೆನ್ಸು? ಚೆನ್ನಾಗಿದೆ. ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? 4-5 ವರ್ಷ ಆಯಿತು. 4-5 ವರ್ಷದಿಂದ ಬರ್ತಾ ಇದ್ದೀರಾ. ನಿಮ್ಮ ಹೆಸರು? ದಿನೇಶ್ ಅಂತ. ಓಕೆ ಸರ್.